ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಈ ಜಲಕಂಟಕ ಶುರುವಾಗಿ ತಿಂಗಳುಗಳೇ ಕಳೆದಿದ್ರೂ ಕೂಡ ಇಲ್ಲಿ ತನಕ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಇದರ ನಡುವೆ ಒಂದೊಂದೇ ಬಿಸ್ನೆಸ್ಗೆ ಇದು ಭಾರಿ ಹೊಡೆತ ಕೊಡ್ತಾ ಇದೆ. ಈಗ ಬೆಂಗಳೂರಿನಲ್ಲಿ PG ನಡೆಸ್ತಾ ಇರತಕ್ಕಂಥವರು ತಮಗೆ ಬರತಕ್ಕಂಥ ಆದಾಯದಲ್ಲಿ ಬಹುಪಾಲು ದುಡ್ಡನ್ನು ನೀರಿಗೆ ಖರ್ಚು ಮಾಡಬೇಕಾದಂತಹ ಅನಿವಾರ್ಯತೆ ಬಂದಿದೆ. PG ಅಸೋಸಿಯೇಷನ್ ಅವರು ಈ ಕುರಿತಂತೆ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ಹಾಗಾದರೆ PG ಬಿಸ್ನೆಸ್ ಯಾವ ರೀತಿ ತೊಂದರೆ ಆಗ್ತಾ ಇದೆ ನೋಡೋಣ ಬನ್ನಿ. ಪಿಜಿಗಳಲ್ಲಿ ಮಿತಿ ಮೀರಿದ ನೀರಿನ ಅಭಾವ, ದಯವಿಟ್ಟು ನೀರು ಕೊಡಿ ಅಂತಿದ್ದಾರೆ PG ಮಾಲೀಕರು. ಈಗಾಗಲೇ ನೀರಿನ ಸಮಸ್ಯೆ ನಗರದೆಲ್ಲೆಡೆ ಉಂಟಾಗಿದೆ. ನಗರದಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಪಿಜಿಗಳಿವೆ. ಹೀಗಾಗಿ ಪಿಜಿಗಳಲ್ಲಿನ ಮಿತಿ ಮೀರಿದ ನೀರಿನ ಅಭಾವ ಎದುರಾಗಿದೆ. ಮೊದಲು 600 ರೂಪಾಯಿಗೆ ಒಂದು ಟ್ಯಾಂಕರ್ ನೀರು ಸಿಗ್ತಿತ್ತು. ಈಗ 2,000 ರೂಪಾಯಿ ಕೊಟ್ಟರು ನೀರು ಸಿಗ್ತಾ ಇಲ್ಲ. ತಿಂಗಳಿಗೆ 35,000ದಿಂದ 40,000 ಟ್ಯಾಂಕರ್ ನೀರಿಗಾಗ್ತಾ ಇದೆ. PG ಉದ್ಯಮ ನೀರಿನಿಂದ ನಷ್ಟ ಆಗ್ತಾ ಇರೋದು ಇದೇ ಮೊದಲು ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. 600-700 ರೂಪಾಯಿಗೆ 6,000 ಲೀಟರ್ ಒಂದು ಟ್ಯಾಂಕರ್ ಬರ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ನೀವು 2,500-2,000 ಕೊಡ್ತೀನಿ ಅಂದ್ರೂ ನೀರು ತರಕ್ ಆಗ್ತಾ ಇಲ್ಲ. ಅವ್ರ ಕೈ 30-35,000 ಗಟ್ಟಲೆ ಕೆಲವು PGಗಳಿಗೆ ಖರ್ಚು ಬಂದಿದೆ ಬರೀ ನೀರಿಂದು. ಈ ಸರಿ ಯಾವುದೇ ರೀತಿಯಾದ ಲಾಭ ನಿರೀಕ್ಷೆ ಇಲ್ಲ. ಎಷ್ಟಾದ್ರೂ ನೀರು ಪರವಾಗಿಲ್ಲ, ಅವರಿಗೆ ವ್ಯವಸ್ಥಿತವಾಗಿ ನಾವು ಸರ್ವಿಸ್ ಕೊಡಬೇಕು ಅನ್ನುವಂಥದ್ದು ನಮ್ಮ ಧ್ಯೇಯವಾಗಿ. ನೀರಿನ ವಿಚಾರಕ್ಕೆ ಯಾವ ಕಾರಣಕ್ಕೂ ಮಾಲೀಕರೇ ಆ ನಷ್ಟವನ್ನು ಭರಿಸ್ತಿದ್ದಾರೆ ಹೊರತು ಆ ಒಂದು ನಷ್ಟವನ್ನು ನಾವು ಗ್ರಾಹಕರ ಮೇಲೆ ಆಗ್ತಾ ಇಲ್ಲ. ಅಲ್ಲಿ ಕೂಡ ಅದು ನಡೆದಿಲ್ಲ. ಈ ತಿಂಗಳು ಮತ್ತೆ ಕಳೆದ ತಿಂಗಳು ಬರ್ತಕ್ಕಂಥ ಏನು ಪ್ರಾಫಿಟ್ ಇದೆ ಅದು 100% ಕಡಿಮೆ ಆಗಿದೆ. ಇನ್ನು ನಗರದಲ್ಲಿರುವ ಕೆಲವು ಪಿಜಿಗಳಿಗೆ ಕಾವೇರಿ ನೀರಿನ ಪೂರೈಕೆ ಇಲ್ಲ. ಬೋರ್ವೆಲ್ನಲ್ಲಿ ನೀರು ಸಂಪೂರ್ಣ ಬತ್ತು ಹೋಗಿದೆ. ಹಾಗಂತ PG ಮಾಲೀಕರು ಕೈಕಟ್ಟಿ ಕುತ್ಕೊಳ್ದೆ ಟ್ಯಾಂಕರ್ ನೀರಿನ ಮೊರೆ ಹೋಗಿದ್ದಾರೆ. ನಮ್ಮ PG ಉದ್ಯಮಕ್ಕೆ ನೀರನ್ನ ಒದಗಿಸಿದ್ರೆ ನಮ್ಮ ಉದ್ಯಮ ಉಳಿಯುತ್ತೆ, ದಯವಿಟ್ಟು ನೀರು ಕೊಡಿ ಅಂತಿದ್ದಾರೆ PG ಮಾಲೀಕರು. ಬಿಸ್ನೆಸ್ ನಡೆಸೋದಕ್ಕಿಂತ ದೊಡ್ಡ ಮಟ್ಟದ ಟೆನ್ಷನ್ನು ನೀರಿಗೋಸ್ಕರ. ಮೇಲಾಗಿ ಬೋರ್ಗಳು ಸುಮಾರು PGಗಳ ಬೋರ್ವೆಲ್ಗಳು ಬತ್ತಿ ಹೋಗ್ಬಿಟ್ಟಿದೆ. ಆದರೆ ಈಗ ದುಡ್ಡು ಕೊಡ್ತೀವಿ ಅಂದ್ರೂ ನೀರು ಸಿಗದೆ ಇರುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಹಾಗಾಗಿ BWSSB ಅವರಿಗೆ ನಾವು ಒಂದು ಅರಿಕೆ ಮಾಡೋದೇನೆಂದರೆ, ಈಗ ನಮಗೆ ಎಲ್ಲರಿಗೂ ಈ ಒಂದು ನೀರಿನ ಸರ್ಕಾರ ಮಧ್ಯಪ್ರವೇಶ ಮಾಡಿ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಮಾರ್ಗಗಳು ಏನು ಅನ್ನೋದನ್ನ ಈ ಹಿಂದೆನೇ ಅವರು ನೋಡಬೇಕಾಗಿತ್ತು. ಕಾವೇರಿ ನೀರನ್ನು ದಿನ ಬಿಟ್ಟು ದಿನ ಬರ್ತಕ್ಕಂಥದ್ದನ್ನು ಬೇಸಿಗೆಯಲ್ಲಿ 1 ಅಥವಾ 2 ತಿಂಗಳು ಪ್ರತಿದಿನ ನೀರನ್ನ ತಲುಪಿಸಿದ್ರೆ ಭಾಳ ಒಳ್ಳೆಯದು ಮತ್ತು ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನಮ್ಮ ವಾದ. ಇನ್ನು ಎಲ್ಲಾ ಕಡೆ ನೀರಿನ ಅಭಾವ ತಾರಕಕ್ಕೇರಿದೆ. ಇದರ ಜೊತೆಗೆ PGಗಳಲ್ಲೂ ನೀರಿನ ಹಾಹಾಕಾರ ಹೆಚ್ಚಾಗಿದೆ. ಯಾವ್ಯಾವ PGಗಳು ಅತಿ ಹೆಚ್ಚು ಸಂಕಷ್ಟದಲ್ಲಿ ಇದ್ದಾರೋ ಅವರಿಗೆ ನೀರು ಒದಗಿಸುವ ಕೆಲಸ ಜಲಮಂಡಳಿ ಮಾಡ್ಲಿ ಅನ್ನೋ ಮನವಿ PG ಅಸೋಸಿಯೇಷನ್ ಮಾಡ್ತಿದೆ. ಮಾದೇಶ್ ಆನಿಕಲ್, ಪಬ್ಲಿಕ್ TV, ಬೆಂಗಳೂರು.